ಕೆ.ಎಚ್. ಮುನಿಯಪ್ಪ ಅವರಿಗೆ 78 ವರ್ಷ ವಯಸ್ಸು. ಡಿ.ಕೆ. ಶಿವಕುಮಾರ್ ಅವರ ಮೊದಲ ಕ್ಯಾಬಿನೆಟ್ನಲ್ಲೇ ಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿದ್ರು. ಈಗ ಆಹಾರ ಖಾತೆಯನ್ನು ಅವರಿಗೆ ಕೊಡಲಾಗಿದೆ. ಆದರೆ ಇನ್ನೂ ಕೂಡ ಆಹಾರ ಖಾತೆಯ ಜವಾಬ್ದಾರಿಯನ್ನು ಕೆ.ಎಚ್. ಮುನಿಯಪ್ಪ ಅವರು ವಹಿಸ್ಕೊಂಡಿಲ್ಲ. ಯಾಕಂದರೆ ಆ ಒಂದು ಪೋರ್ಟ್ಫೋಲಿಯೋ ಬಗ್ಗೆ ಅವರಿಗಿರುವಂಥ ಮುನಿಸು ಇನ್ನೂ ಕೂಡ ತಣ್ಣಗಾಗಿಲ್ಲ. ರಾಹುಲ್ ಗಾಂಧಿಯವರೇ ಅವರನ್ನು ಸಮಾಧಾನ ಮಾಡಿ ಹೋದರೂ ಕೂಡ ಇನ್ನೂ ಕೂಡ ಆ ಇಲಾಖೆಯ ಅಧಿಕಾರವನ್ನು ಕೆ.ಎಚ್. ಮುನಿಯಪ್ಪ ಅವರು ಸ್ವೀಕಾರ ಮಾಡಿಲ್ಲ. ಅಧಿಕಾರಿಗಳ ಸಭೆಯನ್ನು ನಡೆಸಿಲ್ಲ ಅನ್ನುವಂಥ ಮಾಹಿತಿ ಇದೆ. ಕೆ.ಎಚ್. ಮುನಿಯಪ್ಪ ಅವರಿಗೆ 78 ವರ್ಷ ವಯಸ್ಸು ಅಂತ ನಾನು ಈಗ ಆಲ್ರೆಡಿ ಹೇಳಿದೆ. ಸತತವಾಗಿ 7 ಬಾರಿ MP ಆಗಿ ಕೇಂದ್ರದಲ್ಲಿ ಕೋಲಾರದಿಂದ ಆಯ್ಕೆಯಾಗಿ ಬಂದರು. ಕೇಂದ್ರದಲ್ಲಿ ಸಚಿವರು ಕೂಡ ಆಗಿದ್ರು. 2023ರಲ್ಲಿ ನಾನು ಇಲ್ಲಿಗೆ ಎಲೆಕ್ಷನ್ಗೆ ನಿಲ್ತೀನಿ ಅಂತೇಳಿ ಅವರಿಗೆ ದೇವನಹಳ್ಳಿಯಿಂದ ಟಿಕೆಟನ್ನು ಕೊಡಲಾಯಿತು. ಗೆದ್ದು ಕೂಡ ಬಂದರು. ಬಂದ ಮೇಲೆ ಸಿದ್ದರಾಮಯ್ಯವರ ಕ್ಯಾಬಿನೆಟ್ನಲ್ಲಿ ಅವ್ರನ್ನ ಕ್ಯಾಬಿನೆಟ್ಗೆ ಸೇರಿಸ್ಕೊಳ್ಳಾಯಿತು. ಆಹಾರ ಖಾತೆಯ ಇಲಾಖೆಯನ್ನು ಕೂಡ ಅವ್ರಿಗೆ ಕೊಡಲಾಗಿತ್ತು. ಈ ಬಾರಿ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲೂ ಕೂಡ ಆಹಾರ ಖಾತೆಯನ್ನೇ ಕೊಟ್ಟಿದ್ದಾರೆ. ಆದರೆ ಆ ಖಾತೆ ಬಗ್ಗೆ ಅವರಿಗೆ ಅಸಮಾಧಾನ ಆಯಿತು. ಮೊದಲು ತೋರಿಸ್ಕೊಂಡಿಲ್ಲ. ಯಾವಾಗ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟರಲ್ಲ, ಆಗ ಅವರು ತಮ್ಮ ಅಸಮಾಧಾನವನ್ನು ತೋರಿಸ್ಕೊಂಡ್ರು. ಹಿರಿಯರಿಗೆ ಸರಿಯಾದಂಥ ಪೋರ್ಟ್ಫೋಲಿಯೋಗಳ ಹಂಚಿಕೆ ಆಗಿಲ್ಲ, ನನಗೆ ಅಸಮಾಧಾನ ಇದೆ ಅಂತೇಳಿ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಹೇಳಿದ್ರು. ರಾಹುಲ್ ಗಾಂಧಿಯವರು ಬಂದಿದ್ರು, ಏನೋ ಸಮಾಧಾನ ಮಾಡಿದಂತೆ. ಅದಾದಮೇಲೆ ಕೆ.ಎಚ್. ಮುನಿಯಪ್ಪ ಅವರೇ ಯಾವ್ದು ಕೊಟ್ಟರು ನಾನು ಮಾಡ್ತೀನಿ ಅಂತ ಹೇಳಿದ್ರು. ಡಿ.ಕೆ. ಶಿವಕುಮಾರ್ ಅವರು ಕೂಡ ಅವ್ರು ಸಂತೋಷವಾಗಿದ್ದಾರೆ, ಆಹಾರ ಖಾತೆನೇ ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿದರು. ಆದರೆ ಇನ್ನೂ ಕೂಡ ಅವರ ಮುನಿಸು ತಣ್ಣಗಾಗಿಲ್ಲ. ಯಾಕಂದರೆ ಕೆ.ಎಚ್. ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಬೇಕಂತೆ. ನಾನು ಹಿರಿಯನಿದ್ದೀನಿ, ನಾನು ಜನರಿಗೆ ಏನಾದ್ರು ಸೇವೆ ಮಾಡಬೇಕು, ಅದಕ್ಕೆ ಜನರ ಸೇವೆ ಮಾಡಬೇಕು ಅಂದರೆ ಸಮಾಜಕ್ಕೆ ಏನಾದ್ರು ಸೇವೆ ಮಾಡಬೇಕು ಅಂತಂದರೆ ನನಗೆ ಸಮಾಜ ಕಲ್ಯಾಣ ಇಲಾಖೆನೇ ಬೇಕು. ಈ ಆಹಾರ ಖಾತೆ ಸಣ್ಣ ಪುಟ್ಟ ಖಾತೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಅವರ ಒಂದು ಬೇಸರ. ಜೊತೆಗೆ ಅವರ ಸಮುದಾಯದ ನಾಯಕರು, ಅವರ ಸಮುದಾಯದ ಮುಖಂಡರ ಬೇಸರ ಕೂಡ ಹೌದು. ಜನರ ಸೇವೆ ಅಂದ್ರೇನು, ಸಮಾಜದ ಸೇವೆ ಅಂತಂದ್ರೇನು? ಹಸಿದ ಹೊಟ್ಟೆಗೆ 3 ಟೈಮ್ ಹೊಟ್ಟೆ ತುಂಬ ಉಚಿತವಾಗಿ ಊಟ ಹಾಕುವಂತಹ ಸಮಾಜ ಸೇವೆಗಿನ್ನ ಮತ್ತೊಂದು ಸಮಾಜ ಸೇವೆ ಬೇಕಾ? ನೀವು ಮನುಷ್ಯನಿಗೆ ಏನೆಲ್ಲ ಸೌಲಭ್ಯಗಳು ಕೊಡ್ಬೋದು, ಆದರೆ ಆ ಅನ್ನ ಅನ್ನೋದಂಥದ್ದು ಇದೆಯಲ್ಲ, ಅದನ್ನು ಸಿದ್ದರಾಮಯ್ಯವ್ರನ್ನ ಅನ್ನರಾಮಯ್ಯ ಅಂತ ಕರೀತಿದ್ರು. ಸಿದ್ದರಾಮಯ್ಯವ್ರಿಗೂ ಕೂಡ ಬಹಳ ಹೆಮ್ಮೆ ಇತ್ತು. ಯಾಕೆಂದರೆ ಅವ್ರು ಹೇಳ್ತಾ ಇದ್ರು ಭಾಷಣದಲ್ಲಿ, ನಮಗೆ ಅನ್ನ ಅಂತ ನಾವು ನೋಡ್ತಿದ್ದೇನೆ, ಯಾವ್ದಾದ್ರು ಹಬ್ಬಗಳು ಬಂದಾಗ, ಯಾರಾದ್ರು ನೆಂಟರು ಬಂದಾಗ ಅದಕ್ಕೋಸ್ಕರ ಕಾಯ್ತಿದ್ದು ಅನ್ನ ತಿನ್ನಕ್ಕೆ. ಅದಕ್ಕೋಸ್ಕರ ನಾನು ಪಟ್ಟಂಥ ಕಷ್ಟವನ್ನು ಬೇರೆ ಯಾರು ಕೂಡ ಪಡಬಾರ್ದು, 3 ಹೊತ್ತು ಹೊಟ್ಟೆ ತುಂಬ ಅನ್ನನ ಉಣ್ಬೇಕು ಅಂತೇಳಿ ನಾನು ಉಚಿತವಾಗಿ ಈ ಅನ್ನ ಭಾಗ್ಯವನ್ನು ಘೋಷಣೆ ಮಾಡಿದೆ ಅಂತ ಹೇಳ್ತಾ ಇದ್ರು ಸಿದ್ದರಾಮಯ್ಯವರು ಹೆಮ್ಮೆಯಿಂದ. ಅದನ್ನು ಒಮ್ಮೆ ಮುನಿಯಪ್ಪ ಅವರು ಕೇಳಿ, ಆ ಬೈಟ್ ಎಲ್ಲರೂ ಕೂಡ ಬೇಕಾದ್ರೆ ನಾವು ಕಳಿಸ್ಕೊಡ್ತೀವಿ, ಆ ಬೈಟನ್ನು ಒಮ್ಮೆ ಕೇಳಿ. ಆಹಾರ ಇಲಾಖೆ, ಆಹಾರ ಅಂದರೆ ಅನ್ನ ಕೊಡುವಂಥ ಇಲಾಖೆಗಿನ್ನ ಮತ್ತೊಂದು ಇಲಾಖೆ ಬೇಕಾ ಸಮಾಜ ಸೇವೆ ಮಾಡೋಕ್ಕೆ? ಸಮಾಜ ಸೇವೆ ಮಾಡಬೇಕು ಅಂತಂದರೆ ಸಮಾಜ ಕಲ್ಯಾಣ ಇಲಾಖೆನೇ ಬೇಕಾ? ಯಾಕೆಂದರೆ ಆಹಾರ ಇಲಾಖೆ ಅಂತ ಬಹಳ ಪುಣ್ಯದ ಕೆಲಸ. ನೀನು ನೀಟಾಗಿ ಕೆಲಸ ಮಾಡ್ತೀನಿ ಅಂದರೆ ಆಹಾರ ಇಲಾಖೆಗಂತ ಪುಣ್ಯದ ಕೆಲಸ, ಪುಣ್ಯದ ಸೇವೆ, ಅತಿ ಹೆಚ್ಚು ಪುಣ್ಯ ಬರುವಂತಹ ಯಾವುದಾದ್ರು ಇಲಾಖೆ ಇದೆ ಅಂತಂದರೆ ನೀವು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಆ ಒಂದು ಆಹಾರ ಇಲಾಖೆ. 3 ಹೊತ್ತು ಉಚಿತವಾಗಿ ಅಕ್ಕಿಯನ್ನು ಕೊಡ್ಬೋದು, ಧಾನ್ಯಗಳನ್ನು ಕೊಡ್ಬೋದು, ಹಸಿದ ಹೊಟ್ಟೆಗೆ ಅನ್ನವನ್ನು ಹಾಕ್ಬೋದು. ಇಂಥ ಹಸಿದ ಹೊಟ್ಟೆಗೆ ಅನ್ನ ಹಾಕುವಂಥ ಇಲಾಖೆಯೇ ನನಗೆ ಸಮಾಜ ಸೇವೆ ಮಾಡೋಕ್ಕೆ ಸಾಲಲ್ಲ, ಇದು ಬೇಡ, ನನಗೆ ಸಣ್ಣ ಪುಟ್ಟ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆನೇ ಬೇಕು. ಯಾಕೆಂದರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 45ರಿಂದ 50 ಸಾವಿರ ಕೋಟಿ ಅನುದಾನ ಬರುತ್ತೆ. ಸೊ ನೀವು ಆರ್ಥಿಕವಾಗಿಯೇ ನಾವು ಸಮಾಜ ಸೇವೆ ಮಾಡೋಕ್ಕಾಗೋದು ಅಂತ ನೀವು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ತಪ್ಪು. ಸಮಾಜ ಸೇವೆ ಅಂತಂದರೆ ಏನು, ಆ ಡೆಫಿನೇಷನ್ನ ನೀವು ಕೊಡಿ. ಆವಾಗ ನಿಮ್ಮ ಉದ್ದೇಶ ಏನು, ಆಹಾರ ಖಾತೆ ನಿಮ್ಗೆ ಯಾಕೆ ಬೇಡ, ಸಮಾಜ ಕಲ್ಯಾಣ ಇಲಾಖೆ ಖಾತೆ ಯಾಕೆ ಬೇಕು ಅಂತೇಳಿ ಜನ ಅರ್ಥ ಮಾಡ್ಕೊಳ್ತಾರೆ. ನಮಸ್ಕಾರ.